ಇವತ್ತು ಹಳೆ ಬೋರ್ಗೆ ಮೋಟ್ರು ಬಿಟ್ಟಿದ್ದಾಯಿತು. ನಮಸ್ತೆ ಕೃಷಿ ಮಿತ್ರರೇ, ಹಳೆ ಬೋರ್ಗೆ ಮೋಟ್ರು ಬಿಡ್ತಿದ್ದೀವಿ. ಯಾಕೆ ಅಂದರೆ ಇದನ್ನು ಈ ಬೋರ್ ಕೊರೆಸಿ 18 ವರ್ಷ ಆಗಿದೆ. ಬಟ್ ನಾವು ಹೂಕೋಸು ಹಾಕಿರೋ ಬೆಳೆ ನೋಡಿರ್ತೀರ, ಅದು ಆಮೇಲೆ ಕೊರೆಸಿದ್ದು ಬೋರು. ನಾವು ಇದಕ್ಕೆ ಕೊರೆಸಿದ್ದು ಫಸ್ಟು 800 ಅಡಿ ಕೊರೆಸಿದ್ದು. ನೀರು ಸ್ವಲ್ಪ ಕಡಿಮೆ ಆದಾಗ ಇನ್ನು 200 ಅಡಿ ಕೊರೆಸೋದು. ಟೋಟಲ್ಲು 1000 ಅಡಿ ಇದೆ ಇದು ಬೋರು. ಬಟ್ ಇವಾಗ ಬೇಸಿಗೆ ಇರೋದ್ರಿಂದ, ಮಳೆ ಕಡಿಮೆ ಇರೋದ್ರಿಂದ ನೀರು ಬೇಕೇ ಬೇಕು. ಹಂಗಾಗಿ ಈ ಮೋಟ್ರಿಗೂ ಪಂಪ್ ಬಿಡೋಣ ಅಂದ್ಬಿಟ್ಟು ಮೋಟ್ರು ಪಂಪು ಎಲ್ಲ ರೆಡಿ ಮಾಡ್ತಿದ್ದಾರೆ. ಇದೇನು ಅಂದರೆ ಇದು ಮೋಟ್ರು ಪಂಪು ಹಳೇದು ಬಿಟ್ಟಾಗ ಕಿತ್ಕೊಂಡು ಒಳಗಡೆ ಬಿದ್ದೋಗ್ಬಿಟ್ಟಿದೆ. ಎತ್ತೋಕ್ಕೆ ಎಷ್ಟೋ ಪ್ರಯತ್ನ ಪಡೋಕ್ಕಾಗಲಿಲ್ಲ. ಒಳಗೆ ಹಂಗೆ ಮೋಟ್ರು ಪೈಪೆಲ್ಲ ಎತ್ತಿದೋ ಮತ್ತು ಮೋಟ್ರು ತೆಗಿಯೋಕ್ಕಾಗಲಿಲ್ಲ, ಒಳಗಿದೆ. ಇವಾಗ ಮೋಟ್ರು ಪಂಪ್ ಬಿಡಬೇಕು ಬೇರೆದು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ದಾರೆ. ಕೇಸಿಂಗ್ ಎಲ್ಲ ಸ್ವಲ್ಪ ಹಾಳಾಗಿತ್ತು, ಅದನ್ನೆಲ್ಲ ಕುಯ್ದುಬಿಟ್ಟು ವೆಲ್ಡಿಂಗ್ ಎಲ್ಲ ಮಾಡ್ತಿದ್ದಾರೆ. ಇದು ಮೋಟ್ರು ಪಂಪು ಎಲ್ಲ ST HP ಅಕ್ಕ, ಯಾವ ಸ್ಟೇಜು ಅಂತ ಎಲ್ಲ ಕೇಳ್ತಿದ್ರಿ. ಅದು ಒಳಗಡೆ ನೀರು ಎಷ್ಟಡಿ ಇದೆ ಅಂತನೋ ಮತ್ತು ಏನೋ ಚೆಕ್ ಮಾಡ್ತಿದ್ದಾರೆ. ಮೋಟ್ರು ಬಿಡೋಕ್ಕೆ ಬಂದಿದ್ದರು ಅವರು. ಹಂಗಾಗಿ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ವ್ಯಾನ್ ಸಹ ಬರ್ತಿದೆ ಮೋಟ್ರು ಪಂಪು ಬಿಡೋದು. ಅದು ಬಂದು ಮೋಟ್ರು ಪಂಪು 6 HP 50 ಸ್ಟೇಜು. ಇವಾಗ ನಾವು ಬಿಟ್ಟಿರೋದು 700 ಅಡಿ ಮಾತ್ರ. ಮಿಕ್ಕಿದ್ದು ಹಳೇದು ಮೋಟ್ರು ಪಂಪ್ ಬಿದ್ದೋಗಿದೆ ಮತ್ತು 200 ಅಡಿ ಗ್ಯಾಪ್ ಇದೆ ಒಳಗಡೆ. ವ್ಯಾನ್ ಎಲ್ಲ ಬಂತು. ಇವಾಗ ರೈತರುಗಳಿಗೆ ತುಂಬ ಕಷ್ಟನೇ ಅಂತ ಹೇಳ್ಬೋದು. ಬೇಸಿಗೆ ಅಲ್ವಾ, ಇವಾಗ 1 ದಿನ 2 ದಿನ ಮಳೆ ಬಿತ್ತಷ್ಟೇ. ಮತ್ತು ಅದೇ ಏನೋ ತಂಪಾಳ ನೀರು ಬರೋವರೆಗೂ, ಮಳೆ ಬರೋವರೆಗೂ ರೈತರು ಇದ್ದಿದ್ದಕ್ಕೆ ಕಷ್ಟ. ಬೆಳೆಗೆ ನೀರು ಬೇಕೇ ಬೇಕು. ಹಂಗಾಗಿ ಅಡಿಕೆ ಗಿಡಕ್ಕೆ ಇದು ನೀರು. ಇದು ಹೂಕೋಸಲ್ಲಿ ಇನ್ನೊಂದು ಬೋರ್ ಇದೆ, ಅದು ಸಹ ನಾವು 800 ಅಡಿ 850 ಕೊರೆದಿರೋದು. ಕೇಬಲ್ಲು ಮತ್ತು ಬಿಡೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಎಲ್ಲ ಕೇಳ್ತಿದ್ರಿ, ಅಕ್ಕ ಇದು ಹಳೆ ಬೋರ್ ಅಂತ. ಹೌದು, ಇದು ನಾವು 18 ವರ್ಷ ಆಗಿತ್ತು ಕೊರೆಸಿ. ಇವಾಗ 5-6 ವರ್ಷ ನಾವು ಬಿಟ್ಟಿರಲಿಲ್ಲ, ಈಗ ಬಿಡ್ತಿದ್ದೀವಿ. ನೀರು ಚೆನ್ನಾಗಿದೆ. ನಮಗೆ ಕೆರೆ ಇಲ್ಲೇ ತೋಟದ ಪಕ್ಕನೇ ಇರೋದ್ರಿಂದ ನೀರು ಚೆನ್ನಾಗಿದೆ. ಹಂಗಾಗಿ ಬಿಡೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಇದು ಹಳೆ ಮೋಟ್ರು ಪಂಪೇನೆ ಇರೋದ್ರಿಂದ, ಹಳೇದಿರೋದ್ರಿಂದ ಹೊಸದು ತರಲಿಲ್ಲ, ಅದನ್ನೇ ಬಿಡ್ತಿದ್ದೀವಿ. ಇವಾಗ ಬೇಸಿಗೆ ನೀರು ಕಡಿಮೆ ಆಗಿದೆ, ಬೆಳೆಗೆ ನೀರು ಬೇಕೇ ಬೇಕು ಅಂತ. ಅಡಿಕೆ ಗಿಡಕ್ಕೆ 2-3 ದಿವಸಕ್ಕೆ ನೀರು ಬಿಡಲೇಬೇಕು. ಹಂಗಾಗಿ ಈ ಮೋಟ್ರು ಪಂಪು ಇಲ್ಲಿ ಬರೋ ನೀರು ಈ ಹೊಲಕ್ಕಾಗುತ್ತೆ ಮತ್ತು ಪಕ್ಕದಲ್ಲಿರೋದು ಹೂಕೋಸಿಗೆ ಇನ್ನೊಂದು ಮೋಟ್ರು ಪಂಪ್ ಆಗುತ್ತೆ ಅಂತ. ಪಾಪ ಅವರು ಊಟ ಮಾಡಿರಿ ಅಣ್ಣ ಅಂದಿದ್ದಕ್ಕೆ ನಮ್ಗೆ ಊಟ ಬೇಡ, ನಾಷ್ಟ ಮಾಡ್ಕೊಂಬಂದಿದ್ದೀವಿ ಅಂತ ಹೇಳಿದ್ರು. ಎಲ್ಲರಿಗೂ ಜ್ಯೂಸ್ ಕೊಡ್ತಿದ್ದೀವಿ. ನನ್ನ ತಮ್ಮನೂ ಸಹ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೆ. ಬಾಮ ಇದಂಗೆ ಯಾವುದೇ ದೃಷ್ಟಿ ಆಗಬಾರ್ದು. ಅವನಿಗೆ ನಮ್ಮನೆಯವ್ರು ಹೋಗ್ತಾರೆ ಹೆಲ್ಪ್ ಮಾಡೋಕ್ಕೆ, ನಮ್ಮನೆಯವ್ರಿಗೆ ಅವನು ಬರ್ತಾನೆ. ನನ್ನ ತವ್ರ ಮನೆ ಅಂದ್ರೇ ಹಂಗೆ ಹೆಣ್ಮಕ್ಳಿಗೆ. ಎಲ್ಲರಿಗೂ ಜ್ಯೂಸ್ ಕೊಟ್ಟು ನಾವು ಎಲ್ಲ ಜ್ಯೂಸ್ ಕುಡಿದು. ತುಂಬಾ ಬಿಸಿಲಿತ್ತು. ಒಂದು ವಿಡಿಯೋದಲ್ಲಿ ಹಾಕೋಕ್ಕಾಗಿಲ್ಲ, ಮತ್ತು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ಫುಲ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.